ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹಸ್ಬೆಂಡ್ ಥೈಲ್ಯಾಂಡಿಂದ ವಾಪಸ್ ಬಂದರು. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗೈಸ್. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 1 ಗಂಟೆ. ಈಗ ಬಂದಿದ್ದಾರೆ ಥೈಲ್ಯಾಂಡಿಂದ. ಬಂದು ಗೇಟ್ ಓಪನ್ ಮಾಡು ಅಂತ, ಅದಕ್ಕೆ ಗೇಟ್ ಓಪನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಬಂದು ಇಳಿತಾ ಇದ್ದಾರೆ, ಎಲ್ಲ ಮಲಗಿದ್ದಾರೆ. ಇವರು ಥೈಲ್ಯಾಂಡ್ಗೆ ಹೋಗೋದು ಸಾಕು. ಥೈಲ್ಯಾಂಡ್ ಅಂತಲ್ಲ, ಎಲ್ಲೇ ಆಚೆ ಹೋದ್ರೂ ನಮಗೆ ನಿದ್ದೆ ಹಾಳು. ಕರೆಕ್ಟಾಗಿ ಮಿಡ್ನೈಟಲ್ಲೇ ಹೋಗೋದು, ಮಿಡ್ನೈಟಲ್ಲಿ ಬರೋದು. ಇವರು ಬಂದಿದ್ದಾರೆ ನೋಡಿ ಕಾರಲ್ಲಿ. ಯಾವಾಗಲೂ ಮಿಡ್ನೈಟ್ ಅಂದರೆ ಬೆಳಗಿನ ಜಾವ ಇರುತ್ತೆ, ಇಲ್ಲ 11 ಗಂಟೆ 12 ಗಂಟೆಗೆ ಇರುತ್ತೆ ಫ್ಲೈಟು. ಹಂಗಾಗಿ ಇವ್ರು ಮನೆ ಬಿಡೋದೇ ಅದೇನೋ 3 hours ಮುಂಚೆ ಇರಬೇಕಂತೆ. ನಾನಂತೂ ಯಾವತ್ತೂ ಫ್ಲೈಟಲ್ಲಿ ಜರ್ನಿ ಮಾಡಿಲ್ಲ ಇದುವರೆಗೂ. ಸೊ ಅವರು 3 hours ಮುಂಚೆನೇ ಇರಬೇಕು, ಚೆಕ್-ಇನ್ ಆಗಬೇಕು ಅಂತ ಹೋಗ್ತಾರೆ. ಅಲ್ಲಿ ಬಂದು ಇಳಿದಿದ್ದವರು ಲ್ಯಾಂಡ್ ಆಗಿದ್ದು 10 ಗಂಟೆಗಾದರೂ ಮನೆಗೆ ಬಂದು ತಲುಪಿರೋದು 1 ಗಂಟೆ. ಇದೆಲ್ಲ ನೋಡಿದ್ರೆ ಫ್ಲೈಟಲ್ಲಿ ಜರ್ನಿ ಬೇಕಾ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಬೇರೆ ಕಡೆ ಹೋಗ್ಬೇಕಂದ್ರೆ ಹೋಗಲೇಬೇಕು. ನಂಬರ್ ಗೊತ್ತಿಲ್ವಾ? ತೆಗಿತಾ ಇದ್ದೀನಿ ಇರಪ್ಪ. ಏನು ಗೊತ್ತನಲ್ಲ ಯಾವ ಕಡೆಗೆ ಹಾಕಿದ್ರು. ನೀನು ಥೈಲ್ಯಾಂಡ್ಗೆ ಹೋಗೋದು ಸಾಕು, ನಮಗೆ ಪ್ರಾಣ ತಿನ್ನೋದು ಸಾಕು. ನಿನಗೇನು ಪ್ರಾಣ ಹಾಕಿದ್ದೆ ನಾನು? ನೋಡಿ ಗೇಟಲ್ಲಿ ನಿಲ್ಸ್ಬಿಟ್ಟೆ. ನಂಬರ್ ಗೊತ್ತಿಲ್ವ ನಿಮಗೆ? ಹಾಕ್ತಾಯಿದ್ದೀನಿ ನೀರು. ಒಳ್ಳೆ ಯಾವಾಗಲೂ ನಿನ್ನ ಮಗಳು ತೆಗಿತಾಳೆ, ಇವತ್ತು ನಾನು ತೆಗಿತಿದ್ದೀನಿ. ನೋಡಿ ಗೈಸ್, ಹೆಂಗೆ ಕಳೆಯಾಗಿ ಬಂದ್ಬಿಟ್ಟವ್ರೆ. ಥೈಲ್ಯಾಂಡ್ಗೆ ಹೋಗಿ ಫುಲ್ ಬಾಡಿ ಮಸಾಜು ಅದು ಇದು ಎಲ್ಲ ಮಾಡಿಸ್ಕೊಂಡು. ಅಯ್ಯೋ ನಮಗೆ ಟೈಮ್ ನೋಡಿ 12:53 ಆಗಿದೆ ಟೈಮು. ಹೋಗೋದು ಈ ಟೈಮೇ, ಹೊತ್ತಿನಾಗೆ ಬರೋದು ಹೊತ್ತಿನಾಗೆ. ಈಗ ಏನು ಕಾಣ್ತೈತಲ್ಲಿ? ಈಗ ನೀನು ಕಾಣಿಸ್ತಾ ಇದೆಯಲ್ಲ, ನೀನು ಹೋಗೋದು ಹೊತ್ತು ಇಲ್ಲದೆ ಇರೋ ಹೊತ್ತಿನಲ್ಲಿ, ಅಂದರೆ ಮಿಡ್ನೈಟಲ್ಲಿ ಬರೋದು. ಮಿಡ್ನೈಟಲ್ಲೇ ಎಲ್ಲ ಇಡು, ಬೆಳಗ್ಗೆ ನೋಡ್ಕೊಳ್ಳೋಣ ಏನೇನು ತಂದಿದ್ದಾರೆ. ಬೆಳಗ್ಗೆ ನೋಡೋಣ. ಏನು ತಂದಿಲ್ಲ. ನಿನ್ನ ಮಗಳು ನನ್ನ ಅಪ್ಪ ಬಂದಾಗ ಇಬ್ಬರು ಸೊಂದಿದ್ಲು ಎಲ್ಲ ಗಿಫ್ಟ್ ಐಟಮ್ ನೋಡೋಕ್ಕೆ. ಅವಳಿಗೆ ಏನಾದ್ರು ತಂದಿದೆಯಂತ, ಸ್ಲಿಪ್ಪರು ಎಲ್ಲ. ಇಲ್ಲ, ಅಲ್ಲಿ ಕಾಸ್ಟ್ಲಿ. ಸೆಂಟ್ ಸ್ಮೆಲ್ ನೋಡಿ ಇನ್ನೂ ಹೋಗಿಲ್ಲ. ಅವರು ಅಲ್ಲಿ ಹೇಳೋದೇ ಒಂದು, ಅಲ್ಲಿ ಇರೋದೇ ಒಂದು. ಏನು? ನಾವು ಇದಕ್ಕೆ ಹೋಗಲಿಲ್ಲ, ಬ್ಯಾಂಕಾಕ್ ಹೋಗಿಲ್ಲ, ಬರೀ ಪಟಾಯದಲ್ಲಿ ಇದ್ವಲ್ಲ, ಅಲ್ಲಿ ಇರಲಿಲ್ಲ. ಅವನು ಇವತ್ತು ಕರ್ಕೊಂಡೋಗ್ತೀನಿ ಅಂದ ಇದಕ್ಕೆ, ಶಾಪಿಂಗ್ಗೆ, ಅಲ್ಲಿ ಮಾರ್ಕೆಟ್ಗೆ, ಫ್ಲೋಟಿಂಗ್ ಮಾರ್ಕೆಟು ಅದು ಇದು ಅಂತೆಲ್ಲ. ಏನು ಸರಿಯಾಗಿ ಏನು ಪ್ಲಾನೇ ಮಾಡಲಿಲ್ಲ. ಹೋಗಿದ್ದೆ ಬರೀ 2 ಜಾಗಕ್ಕೆ ನಾವು. ಟೈಗರ್ ಪಾರ್ಕು ಅದು ಬಿಟ್ಟು ಎಲ್ಲ ಹೋಗಿದ್ದು, ಬೀಚ್ಗೆ ಹೋಗಿದ್ರಲ್ಲ. ಅದು ಇದಕ್ಕೆ ಹೋಗಿದ್ವಲ್ಲ, ಅದು ಒಂದು ಅಲ್ಕಾಜಾರ್ ಶೋ, ಅದೊಂದು ಆಯಿತು. ಆಮೇಲೆ ಯಾವುದೋ ಇದಕ್ಕೆ ಹೋಗಿ ಇರಲಿಲ್ವ, ಅದೇ ಲಂಚ್ ಡಿನ್ನರ್ ಪ್ರಿಪೇರ್ ಮಾಡಿದ್ರಲ್ಲ, ಅದಕ್ಕೆ ಹೋಗಿ. ಡಿನ್ನರ್ ಏನಿಲ್ಲ, ಅದೆಲ್ಲ ಸುಮ್ಮನೆ ಹೋಗಿದ್ದ. ಚೆನ್ನಾಗಿ ಕಾಗೆ ಆರಿಸವ್ರೆ. ನಿಮ್ಮ MG ಯಾವ ಥರ ಪ್ಯಾಕೇಜ್ ಕೊಡುತ್ತೆ? ಅದು ಚೆನ್ನಾಗಿರುತ್ತೆ. ಒಟ್ನಲ್ಲಿ ಬಾಡಿ ಮಸಾಜ್ ಆಯ್ತಾ? ಅದೊಂದೇ ಆಗಿದ್ದು. ಅದೇ ಅದಕ್ಕೆ ಹೋಗೋದು, ಅದೇ ಮುಗಿಸ್ಕೊಂಬಂದಿದ್ಯಾ? ಅಲ್ಲ, ನಾನೇನಾದ್ರು ಬೇರೆ ಹೇಳಿದ್ನ? ನಾನು ಹೇಳಿದ್ದು ನಾರ್ಮಲ್ಲೇ. ನಾನೇನು ಕಿಸಿತಾ ಇಲ್ಲಪ್ಪ. ನಿನ್ನ ಎಕ್ಸ್ಪ್ರೆಷನ್, ನಾನು ಹೇಳೋದಕ್ಕೆ ನಿನ್ನ ಎಕ್ಸ್ಪ್ರೆಷನ್ ಕವರ್ ಮಾಡ್ತಿದ್ದೀನಿ, ಹೆಂಗೆ ಹೇಳ್ತೀಯ ಅಂತ. 1 ಗಂಟೆ ಆಗಿದೆ ಗೈಸ್. ಈಗ ಬಂದರು. ನಾನು ನಿದ್ದೆನೂ ಮಾಡಿಲ್ಲ. ನಿದ್ದೆ ಮಾಡಿದ್ರೆ ಅವ್ರು ಬಂದು ಗೇಟ್ ಓಪನ್ ಮಾಡು ಅಂದಾಗ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದಮೇಲೆ ನಂಗೆ ನಿದ್ದೆ ಬರೋಲ್ಲ. ಒಂದು ಸಲ ನಿದ್ದೆಗಿಟ್ರೆ ಮತ್ತೆ ನಿದ್ದೆ ಬರೋಲ್ಲ ನನಗೆ. ಮಲ್ಕೊಂಡ್ರೆ ಇನ್ನು ಬೆಳಗ್ಗೆವರೆಗೂ ಎದ್ದೊಳ್ಳಲ್ಲ ನಂದು ಆ ಥರ. ಇಷ್ಟೊತ್ತರೆಗೂ ವೆಯ್ಟ್ ಮಾಡಿಕೊಂಡು
ಫೋನ್ ನೋಡಿಕೊಂಡೇ ಇದೆ, ಕಣ್ಣೆಲ್ಲ ಉರಿತಾಯಿದೆ. ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರೆ ಸಾಕು ಅನ್ನಿಸ್ತದೆ. ಈಗ ಬಂದರು, ಅದೇನೇನು ತಂದಿದ್ದಾರೆಲ್ಲ ಬೆಳಗ್ಗೆ ನೋಡ್ಕೊಳ್ಳೋಣ. ಈಗ ಮಲ್ಕೊಂಡ್ರೆ ಸಾಕು. ಈಗ 1 ಆಗಿದೆ ಆಲ್ರೆಡಿ. ನಿದ್ದೆ ಬರ್ತಿದೆ ತುಪ್ಪ. ಮಲ್ಕೊಂಡು ಬೆಳಿಗ್ಗೆ ನೋಡೋಣ ಏನೇನು ತಂದಿದ್ದಾರೆ. ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಥೈಲ್ಯಾಂಡಿಂದ ಏನೇನು ತಂದಿದ್ದಾರೆ ಅಂತ. ಯಾರ್ಯಾರಿಗೆ ಏನೇನು ತಂದಿದ್ದಾರೆ ನೋಡೋಣ. 9 ಗಂಟೆಗೆ ಉಪ್ಪಿಟ್ಟು ಮಾಡಿ ಎಬ್ಬಿಸಿದ್ದೀನಿ. ಅಲ್ಲಿ ಕೂತಿದ್ದ ಹತ್ರನೇ ಹಿಂಗೆ ತುಗುಡಿಸ್ತವ್ರೆ. ಥೈಲ್ಯಾಂಡಲ್ಲಿ ನಿದ್ದೆನೇ ಮಾಡಿಲ್ಲ ಇವರು ಅಲ್ಲ. ಆದರೆ ಯಾಕೆ ತುಗುಡಿಸ್ತಾ ಇದೆಯಾ? ಲೇಟ್ ಮಲಗ್ತಾ ಇದ್ದಿದ್ದು. 2 ಗಂಟೆ 3 ಗಂಟೆ ಎದ್ದೇಳ್ತಾ ಇದ್ದಿದ್ದು ಲೇಟು. ಬೇಗ ಎದ್ದೇಳ್ತಾ ಇದ್ರಿ. ಜಾಗಗಳು ಹೋಗ್ಬೇಕು, ಹಾಂ, ಜಾಗಗಳು ನೋಡೋಕ್ಕೆ. ಹೋಗಿದ್ದೆ 2 ಪ್ಲೇಸ್ ಅಂತೀರ. 2 ದಿನ ತಾನೇ, 3 ದಿನ ಇದ್ದಿದ್ದಲ್ಲಿ. 2 ದಿನ ಜಾಗ ನೋಡಿ 3 ದಿನ ರಿಟರ್ನ್ ಬಂದಿದ್ವಿ. ಅವ್ರು ಪ್ಯಾಕೇಜ್ ಮಾಡಿ. ಇಲ್ಲಿ ನೋಡಿ, ಇವಳು ಮಲ್ಗವಳೆ. ನಾನೆಲ್ಲ ತೆಗ್ದು ನೋಡಾಯಿತು ಸ್ವರ್ಣ. ಓಯ್ ಅಪ್ಪ ಏನೇನು ತಂದೈತೆ ಎಲ್ಲ ತೆಗ್ದೆ, ಎಲ್ಲ ಓಪನ್ ಮಾಡಾಯಿತು. ನೀನು ಮಲಗಿದೀಯಾ? ಹೆಂಗಿದೆ ಉಪ್ಪಿಟ್ಟು? ಸುಮಾರಾಗಿದೆ ಅಂತ ಹೇಳು. ಓಕೆ ಓಕೆ ಅಂತ. ಖಾರ ಮಾಡಿದ್ಯಾ ಜಾಸ್ತಿ? ನಿನಗೆ ಇಷ್ಟ ಅಲ್ಲ ಖಾರ ತಿನ್ನು. ಗೈಸ್, ನನ್ನ ಮಗಳು ನೋಡಿ ಇವತ್ತು ರಜಾ ಹಾಕವಳೆ. ಅವರಪ್ಪ ಏನೇನು ತಂದೈತೆ ನೋಡಕ್ಕಂತಾನೆ ಥೈಲ್ಯಾಂಡಿಂದ. ಈ ಕಡೆ ಫುಲ್ ನಿನ್ನ ಬಟ್ಟೆಗಳ, ಅಲ್ಲೂ ಇದೆಯಾ? ಸ್ವಲ್ಪ ಮ್ಯೂಟ್ ಮಾಡ್ತೀನಿ, ಆಮೇಲೆ ನೋಡುವಂತೆ. ಲ್ಯಾಪ್ಟಾಪ್ ನೋಡಿ ಗೈಸ್, ಇವರು ಆಫೀಸ್ ವರ್ಕ್ ಮೇಲೆ ಹೋಗೋರೆ ಟ್ರಿಪ್ಗೆ. ಅದೇನದು ಅಷ್ಟೊಂದು ಚಾಕ್ಲೇಟ್ಸಾ? ಅಯ್ಯೋ, ಇವಳಿಗೆ ಫುಲ್ ಖುಷಿ ಈಗ. ಯೂಸ್ ಮಾಡಿಲ್ಲ. ಏಕೆ ಅಲ್ಲಿ ಕೊಟ್ಟಿದ್ರಾ? ಇದು ಇದು ನಮ್ಮ ಮನೆಗೆ ಓಪನ್ ಮಾಡು, ಕವರೆಲ್ಲ ಏನೇನಿದೆ ತೆಗಿ. ಪ್ಲಾಸ್ಟಿಕ್ ಮಾಡಲ್ಲ, ಫಸ್ಟ್ ತೆಗಿಯೋಣ. ಲ್ಯಾಪ್ಟಾಪ್ ಬ್ಯಾಗಿಗೆ ಇಟ್ಬಿಡು, ಅಲ್ಲಿಡು, ಮೇಲೆ ಇಡೋಣ. ಇದೆಲ್ಲ ಅನ್ಯೂಸ್ಡ್ ಚಿನ್ನೆ, ಇವೆಲ್ಲ ಅನ್ಯೂಸ್ಡ್ ಅಂದರೆ ಯೂಸ್ ಮಾಡಿಲ್ವಾ? ಈ ವೈಟ್ ಕವರಲ್ಲಿರೋದು ಈ ಕಡೆ ಇರೋದು ಅವೆಲ್ಲ ಬಟ್ಟೆಗಳು. ಈ ಬಟ್ಟೆಗಳು ಕುತ್ಕೋ ಈತಾ? ಕುತ್ಕೋ ನೀನು. ಆದರೂ ಚಪ್ಪಲಿ ಎಲ್ಲ ಇಕ್ಕೊಂಬಂದಿದೆಯಲ್ಲ. ಚಪ್ಪಲಿ ಆ ಕಡೆ ಇರೋದು. ಆದರೂ ಕುತ್ಕೋ, ನಿಂತ್ಕೊಳ್ಳೋ ನೋಡಕ್ಕಾಗಲ್ಲ. ಬೇಡ, ಅಲ್ಲಿ ಹಿಂಗೆ ಹಿಡ್ಕೊಳಕ್ಕಾಗಲ್ಲ. ಇಟ್ಕೋಬಹುದು. ಇದಿತ್ತಲ್ಲ ಸೇಮ್ ಕಲರ್, ಸೇಮ್ ಇತ್ತು ಮನೇಲಿ ಟೋಪಿ. ಥೈಲ್ಯಾಂಡ್ ಅಂತಿಲ್ವಾ? ಅದ್ರ ಮೇಲೆ ಇದೆಯಾ ಹೆಸರು? ಥೈಲ್ಯಾಂಡ್ ಅಂತ. ಇದು ಇಲ್ಲೂ ಮಾರ್ಬೋದು, ಈ ಥರ ಹೆಸರು ಬರೆದು. ಮರ್ಕಾಗಲ್ವಾ? ಮಾರ್ಬೋದು. ಅಲ್ಲಿ ಹೋದಾಗ ತಗೊಂಡಿದ್ದು ನೆನಪು ಅಷ್ಟೇ. ಫಸ್ಟ್ ಆ ಬಟ್ಟೆ ಎಲ್ಲ ಈ ಕಡೆಗೆ ಹಾಕು, ಮಲ್ಗೆ ಬಟ್ಟೆ ಎಲ್ಲ ಈ ಕಡೆ ಹಾಕು. ಅದೆಲ್ಲ ಯೂಸ್ ಮಾಡಿರೋವು ಹಾಕು, ಅದೆಲ್ಲ ಆ ಕಡೆ ಇಡು. ಓ, ಅಪ್ಪನ ಫೋಟೋ ಇದು. ಅಲ್ಲಿಡು. ಎಕ್ಸ್ಟ್ರಾ ಬ್ಯಾಗು ಇದು. ಇದೇನೋ ಇದು ಲೋಷನ್ ಅವೆಲ್ಲ ಯೂಸ್ ಮಾಡಿರೋವು ಆ ಕಡೆ ಹಾಕು. ಚಾರ್ಜರ್ಗಳು ತೆಗಿ. ಈಗ ಇದು ಎತ್ತು ಬಿಡು. ಅದು ಇದು ಒಂದು ಕ್ಯಾಪ್ ತಂದಿದ್ದಾರೆ. ಕುತ್ಕೋ ನೀನು. ಎಲ್ಲ ಏನೇನೋ ತಂದವ್ರೆ, ನೋಡೋಣ. ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಗೈಸ್, ಎಷ್ಟು ಬರೀ ಚಾಕ್ಲೇಟ್. ಎಲ್ಲ ಮಗಳಿಗೋಸ್ಕರ ತಂದಿರೋದೆ, ಹೆಂಡತಿಗೋಸ್ಕರ ಏನಿಲ್ಲ. ಮಮ್ಮಿ ಚೆನ್ನಾಗಿದೆ. ಇದೆಲ್ಲ ಮಗಳಿಗೋಸ್ಕರ. ಪಟಾಯ ಪಟಾಯ ಸಿಟಿ, ವೆಲ್ಕಮ್ ಟು ಪಟಾಯ ಥೈಲ್ಯಾಂಡ್ ಅಂತ ಎರಡು. ಪ್ಯಾರಾಸೈಲಿಂಗ್ ಮಾಡಿದ್ದು ವಿಡಿಯೋ ಮಾಡಿಲ್ಲ ಯಾರು. ಏಕೆ? ಎಲ್ಲ ಹಿಂದಿಂದ ನಿಂತ್ಬಿಟ್ಟಿದ್ವಿ. ಹಾಂ, ಅಲ್ಲಿ ಏನೇ ಗೊತ್ತಾ, ಹಿಂಗೆ ಬರ್ತದೆ, ಹಿಂಗೆ ಹಾಕ್ತಾರೆ ಠಕ್, ಹಿಂಗೆ ಬರ್ತಾರೆ, ಹಿಂಗೆ ಹಾಕ್ತಾರೆ ಠಕ್ ಠಕ್, ಇದು ರೆಡಿ ಇರ್ತಾರೆ. ಎಂ ಚಂದ್ರಂ ಕೊಟ್ಟಿದ್ವಿ, ಅವನು ನಂದು ವಿಡಿಯೋನೇ ಮಾಡಿಲ್ಲ. ಏನೇನೋ ತಂದವ್ರೆ. ಏನಿದು? ಅಲ್ಲಿ ನಮ್ಮ ಆಫೀಸಲ್ಲಿ ಕೊಡಕ್ಕೆ ತಗೊಂಬಂದು. ಅದು ಯಾರಿಗೆ? ಹೆಣ್ಮಕ್ಳೆಲ್ಲ ಸಾರೇನ ತಗೊಂಬನಿ, ಏನಾರ ತಗೊಂಬನಿ. ನೋಡ್ತಿದ್ದೆ, ಅಂಕ್ಲೆ ಇದು ಕಾಲಿಗೆ ಹಾಕೋತಾರಲ್ಲ, ಒಂದು 5 ಎತ್ಕೊಂಡೆ.
ಇರ್ಲಿ ಅಂತ. ನಿಮ್ಗೆ ಯಾವ್ದಾರು ಇಷ್ಟ ಆದರೆ ನಿನಗೆ ಅಲ್ಲಿ ಯಾರಿಗೋ ಕೊಡಕ್ಕೆ ತಂದವನು ಅಂತದು ಓಪನ್ ಮಾಡ್ತಾರೆ. ತೆಗಿ. ಇದು ಯಾರೋ ಅವ್ರ ಆಫೀಸ್ ಹುಡುಗಿರಿಗೆ ತಂದವ್ರಂತೆ. ಇಲ್ಲ ಹಂಗೆಲ್ಲ ಏನಿಲ್ಲ ನೋಡು. ಇಲ್ಲೇನೇನಿದೆ ನೋಡೋಣ. ನಾಯಿ ಗಂಟು ಹಾಕಿ ತಗೋ ಹಿಡ್ಕೊ ಇಲ್ಲಿ. ಬೇಡ ಬೇಡ, ಈ ಕವರಲ್ಲಿ ಏನೇನಿದೆ ನೋಡೋಣ. ಥೈಲ್ಯಾಂಡ್ದು ಇದು ನಿಂದು. ನಿಂಗೇನೋ ತಂದಿಲ್ಲ ಅಂತಿದ್ದಲ್ಲ. ಇದು ಇಷ್ಟು ಚಿಕ್ಕದು. ಆ ಫೋನಲ್ಲಿ ನೀನು ಫೋಟೋ ಕಳಿಸಿದ್ಯಲ್ಲ ದೊಡ್ಡ ಥರ ಕಾಣಿಸ್ತಾ, ಅದಕ್ಕೆ ನಾನು ವರ್ತು ಅಂತ ತಗೊಂಬಂದೆ. ಇರಲಿ ಬಿಡು. ಥೈಲ್ಯಾಂಡ್ ಅಂತ ಬರ್ತೈತೆ. ಲಿಪ್ಸ್ಟಿಕ್ ಐತಿ ಅದರಲ್ಲಿ, ಗೊತ್ತಾಯ್ತು. ಲಿಪ್ಸ್ಟಿಕ್ ಅದು ಅದೆಲ್ಲ ನಾಲ್ಕು shade ಐತೆ. ಈ ಥರದ ಕ್ವಾಲಿಟಿ ಎಲ್ಲ ಹಚ್ಚಲ್ಲ ನಾನು ಏನು ಲಿಪ್ಪಿಗೆ. ಚೆನ್ನಾಗೈತೆ, ಒಳ್ಳೆ ಕ್ವಾಲಿಟಿನೇ. ನೋಡಿ ಗೈಸ್, ಕಾಸ್ಟ್ ಇದೆ. ನಮ್ಮಮ್ಮ ನಿನ್ನ ಮಗಳು ಇದು ಮಾಡ್ತಾಳೆ. ಇಲ್ಲಿ ಇದು ಕ್ಲಿಪ್ಸು ನನಗೆ ಇಷ್ಟ ಆಯ್ತು. ಇದು ನೋಡು ಮಮ್ಮಿ, ಫ್ರಿಜ್ ಇಂದ ಅನ್ಸೋದು ಥೈಲ್ಯಾಂಡ್ ಅಂತ ಬರ್ತದೆ. ಚೆನ್ನಾಗೈತೆ ಇದು. ಇದು ನಿಮಗೆ ಫ್ರಿಜ್ಜಿಗೆ ಅಂಟ್ಸೋಕ್ಕೆ ಮ್ಯಾಗ್ನೆಟ್ ಇದೆ ಅಲ್ಲ ಹಿಂದೆ. ಶಾಲ್ ತಂದವ್ರು ಶಾಲೆ. ಸೊ ಇಲ್ಲಿ ಇನ್ನೊಂದು ಮೇಕಪ್ದು ತೊಗೊಂಡಿದ್ರಂತೆ. ಅದು ಯಾರ್ದು ಬ್ಯಾಗಲ್ಲಿ ಮಿಸ್ ಆಗಿದೆ ಅಂತ ಹೇಳ್ತಾಯಿದ್ರು. ಬಿಲ್ಲು ನಾನು ಕೊಟ್ಟಿದ್ದೀನಿ ಅಮೌಂಟು, ಬಟ್ ಅದು ಒಂದು ಮಿಸ್ ಆಗಿದೆ. ವಿದ್ಯಾ ಮೇಡಮ್ ಅಂತ ಇದ್ದಾರೆ ಒಬ್ಬರು. ಸೊ ಅವರು ಹೇಳಿದ್ರಂತೆ ತಗೊಬರೋಕ್ಕೆ. ಅವ್ರಿಗೊಂದು ತಂದಿದ್ದೆ, ನಾನು 3 ತೊಗೊಂಡಿದ್ದೆ ಒಟ್ಟು. ನಿನಗೆ, ನಿಮ್ಮ ಅಕ್ಕಗೆ ಮತ್ತು ಅವ್ರಿಗೊಂದು ಅಂತ. ಒಂದು ಮಿಸ್ ಆಗಿಬಿಟ್ಟಿದೆಯಲ್ಲ ಅಂತ ಇದ್ದರು. ಕೇಳು ಅಂದೆ ನಾನು. ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಇದ್ದರು. ಏನಾಗುತ್ತೆ, ಒಂದು ಮಿಸ್ ಆಗಿದೆ, ನಿಮ್ಮಲ್ಲಿ ಯಾರ ಹತ್ರನಾರು ಇದೆಯಾ ಅಂತ ಕೇಳ್ಬೋದು. ಅವರೇನೋ ನಾನು ಕೇಳೋಕ್ಕೊಂಥರ ಕೇಳಲ್ಲ ಅಂದರು. ಹೋಗಲಿ ಬಿಡು, ಅವ್ರಿಗೆ ಹೇಳ್ಬಿಡು ಮೇಡಮ್ಗೆ, ನೆಕ್ಸ್ಟ್ ಯಾವಾಗಾರು ಹೋದಾಗ ತೊಗೊಬರ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮಂಗೆ ಒಂದು ಶಾಲ್ ತೊಗೊಂಬಂದಿದ್ರು. ಆಮೇಲೆ ನಮ್ಮ ಅತ್ತೆಗೆ, ನಮ್ಮ ಮಾವಾಗೆ ಒಂದು ಶಾಲು ಸ್ವೆಟರು ತಂದಿದ್ರು. ಅದು ಇನ್ನೊಂದು ಬ್ಯಾಗಲ್ಲಿ ಎತ್ತಿಟ್ಟಿದ್ರು. ನಾನು ಕೇಳ್ತಾನೆ ಇದ್ದೀನಿ, ಅತ್ತೆಗೆ ಏನು ತೊಗೊಂಬಂದ್ರಿ ಅಂತ. ನಿಮ್ಮಮ್ಮಂಗೆ ಏನು ತಂದೆ ಅಂದರೆ, ಏನೂ ತಂದಿಲ್ಲ ಅಂತ ರೇಗಿಸ್ತಿದ್ರು ನಾನು ಏನು ಹೇಳ್ತೀನಿ ಅಂತ. ನಾನು ಆವಾಗ ಅದು ನೋಡೋ ಜೋಶಲ್ಲಿದ್ನಲ್ಲ, ಅವ್ರು ಹಂಗೆ ಅಂದರು. ನಾನು ಸುಮ್ಮನೆ ಅದೇನು ಮಾತಾಡಲಿಲ್ಲ. ಆಮೇಲೆ ಇನ್ನೊಂದು ಬ್ಯಾಗು ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಬಂದರು. ಅದರಲ್ಲಿತ್ತು, ನೋಡಿದೆ. ಅವಳು ಚಾಕ್ಲೇಟ್ ರಾಣಿ ಕಾಯ್ತಾ ಇದ್ಲಿ ಇವತ್ತೆಲ್ಲ ಚಾಕ್ಲೇಟ್ ತಿನ್ನೋಕ್ಕೆ. ತಿಂದು ಬಿಡ್ತಾಳೆ, ಇನ್ನು ಉಳ್ಕಲ್ಲಾಗತ್ತಕ್ಕ ತಿಂದುಬಿಡು. ನನ್ನ ಫ್ರೆಂಡ್ಸ್ಗೂ ಒಂದೆರಡು ಕೊಡ್ತೀನಿ. ನಮ್ಮಮ್ಮ ಅಥವಾ ನಮ್ಮಪ್ಪ ಥೈಲ್ಯಾಂಡ್ಗೆ ಹೋಗೋರೆ ಅಂತ. ಇದೆರಡು ಒಂದೇ ಥರ ಇದೆಯಲ್ಲ ಅದ. ಹ್ಞೂ, ಇದೆಲ್ಲ ನಮಗೆ ಸೇಮ್ ತಂದೆ. ಲಾವಣ್ಯಂಗೆ, ತೇಜುಗದ್ದು, ಇದು ಭಾಗ್ಯಂಗೆ. ಇದು ಅಕ್ಕನ ಮಗಂಗೆ ಚಾಕ್ಲೇಟು. ಇದು ನಮ್ಮ ಅಕ್ಕಂಗೆ. ಇದು ಒಂದೇ ಗೈಸ್ ನನಗೇನು ತಂದಿರೋದು, ಇನ್ನೇನು ತಂದಿಲ್ಲ. ಇದೆಲ್ಲ ಏನು ಅದೆಲ್ಲ ಏನಿಲ್ಲ, ಅದೆಲ್ಲ ತೋರಿಸ್ಬಿಡ್ತೀನಿ. ಏನಾಗಲ್ಲ ತಗೋ. ಬಟ್ ನನಗಿದೆರಡು ತುಂಬ ಇಷ್ಟ ಆಯಿತು. ನನಗಿದೆ ಇಷ್ಟ ಆಯಿತು. ಇದೆಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಸಖತ್ತಾಗಿದೆ. ಆ ಕಡೆ ಈ ಕಡೆ ಅದು ಹಾಕಿ ಮೊದಲು ಥೈಲ್ಯಾಂಡ್ ಅಂತ ಹಾಕೋಣ ಸಾಮಾನ್ಯ. ಬ್ಯಾಂಕಾಕ್ ಈ ಥೈಲ್ಯಾಂಡ್ ಅಂತಿರೋದು, ಇದು ಬ್ಯಾಂಕಾಕ್ ಅಂತಿರೋದು. ಇದು ಅವ್ರ ಆಫೀಸ್ ಹುಡುಗಿರು ಏನಾದರೂ ಸರ್ ನಮಗೇನು ತರಲ್ವಾ ಅಂದಿದ್ರಂತೆ. ಅವ್ರಿಗೊಂದು 5 ಜನಕ್ಕೆ ಇದು ಕೈಗೆ ಕಾಲಿಗೆ ಹಾಕೊಳೋದು ತೊಗೊಂಬಂದಿದ್ದಾರೆ. ನನಗೆ ನಿಂಗೆ ಯಾವ್ದಾದ್ರು ಬೇಕಾದರೆ ತಗೋ ಅಂದರು. ನಾನು ಅದೆಲ್ಲ ಹಾಕೋದಿಲ್ಲ, ಸುಮ್ಮನೆ ಏನಕ್ಕೆ ತೊಗೊಂಡು ಇಟ್ಕೊಂಡು ಅಲ್ಲಿ ವೇಸ್ಟ್ ಮಾಡೋದು. ಅವ್ರಿಗಾದರೂ ಒಂದು ಸಾರು ಹೋಗಿದ್ರು ತೊಗೊಂಬಂದರು ಅಂತ ಅಂದ್ಕೊತಾರೆ ಹುಡುಗಿರು. ತೊಗೊಂಡೋಗಿ ಕೊಡು, ಪರವಾಗಿಲ್ಲ, ನನಗೇನು ಬೇಡ, ನಾನೇನು ಅಷ್ಟೊಂದೆಲ್ಲ ಅದೆಲ್ಲ ಲೈಕ್ ಮಾಡಲ್ಲ ಅಂತ ಹೇಳಿದೆ. ಸೊ ತುಂಬ ರೇಟ್ ಜಾಸ್ತಿ ಅಂತೆ ಇಂಡಿಯಾಗೂ ಅಲ್ಗೂ. ಇಲ್ಲಿ 150ಗೆ ಸಿಗೋದಲ್ಲಿ 500 ಅಂತೆ ರೇಟು. ಆ ಥರ ರೇಟು ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾಯಿದ್ರು. ನಾನು ಅಷ್ಟೊಂದು ಇದ್ದರೆ ಇನ್ಮೇಲೆ ತರೋಕ್ಕೆ ಹೋಗಬೇಡ, ಕಮ್ಮಿ ಇದ್ದರೆ ಮಾತ್ರ ತೊಗೋಬಾ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತ ಹೇಳಿದ್ದೀನಿ ಗೈಸ್. ಇದು ಬರೀ ಥೈಲ್ಯಾಂಡ್, ಅದು ಬ್ಯಾಂಕಾಕ್ ಇದೆ. ಇದರಲ್ಲಿ ಎರಡರಲ್ಲೂ ಥೈಲ್ಯಾಂಡ್ ಇದೆ. ಅದೇ ಇಟ್ಕೊಳ್ಳೋಣ ಬಿಡು, ಇದನ್ನೇ ಅವ್ರಿಗೆ ಕೊಟ್ಟರಾಗುತ್ತೆ. ತಗೋ, ಕವರ್ಗೆ ಹಾಕಿಡು. ಕ್ಲಿಪ್ಸ್ಗಳು ಒಂದು 4 ಕ್ಲಿಪ್ಸು ತಂದಿದ್ದಾರೆ. ಆಯ್ತು, ಇಟ್ಕೊ. ನೀವು 3 ಕ್ಲಿಪ್ಪು, ಇದಿಷ್ಟು. ಇದು ಏನು ಕಾಲ್ಗೆ ಹಾಕಬೇಕು ಅಂತೇನಿಲ್ಲ ಚಿನ್ನು, ಕೈಗೂ ಹಾಕೋಬೋದು. ಇದು ಬ್ರಾಸ್ಲೆಟ್ ಥರ, ಕಾಲ್ದೆ ಅಂತೇನಲ್ಲ, ಬರ್ದಿರುತ್ತೆ. ಇದು ಕೈಗೆ ಹಾಕೋಬೋದು. ಇದು ಕಾಲ್ಗೆ ಅಂತ ಕೊಟ್ಟವ್ರೆ, ಕಾಲ್ ಶೇಪ್ ಕೊಟ್ಟಿಲ್ವ ಇಲ್ಲಿ.
ಇದಕ್ಕೆ 5 ಉಳ್ಳಾಡ್ತಿ ಅಥವಾ 100 ಬಾತ್ಗೆ ಚಿನ್ನೋದು 5 100 ಬಾತ್ ಅಂದ್ರೆ 300 ರೂಪಾಯಿ 5 ಕೊಡ್ಬೋದಾ? ಹ್ಞೂ ಕೊಡ್ಬೋದು. ಆರಾಮಾಗಿ ಕೊಡ್ಬೋದು. ಇನ್ನೊಂದು 5 ತರಬೇಕಿತ್ತು. ಇನ್ನೊಂದು 5 ತರಬೇಕಿತ್ತು. ಅದೇ ಅಲ್ಲಿ ಇಷ್ಟೇ ಕಲೆಕ್ಷನ್ಸ್ ಇರಲಿಲ್ಲ ಜಾಸ್ತಿ. ಇದನ್ನ ಅಲ್ಲಿ 15 ಊಟ ಮಾಡ್ಬಿಟ್ಟು ಈಚೆ ಬಂದ್ವಿ. ಇದಕ್ಕೆ ಹೋದಾಗ ಐಲ್ಯಾಂಡ್ ಇಂದ ಅವಾಗ ತಗೊಂಡಿದ್ದು. ನಂಗೆ ಇದಿಷ್ಟ ಆಯ್ತು. ಬ್ಯಾಗಲ್ ಸೈಡ್ ಬ್ಯಾಗ್ ನನಗೂ ಅದು ಇಷ್ಟ ಆಯ್ತು. ಒಂದೇ ಒಂದು ನೋಟ್ ಇಟ್ಕೊಂಡು ಹೆಚ್ಚಿನ 50 ರೂಪಾಯಿ. ಇದಿಷ್ಟ ಆಯ್ತು ನಂಗೆ. ನನಗೂ ಅದೇ ಇಷ್ಟ ಆಯ್ತು. ಇಷ್ಟು ತಗೊಂಬಂದಿದ್ದಾರೆ ಅಷ್ಟೇ. ಥೈಲ್ಯಾಂಡ್ ಮುಗೀತು. ಹೋಗೋವರೆಗೂ ಸೀರಿಯಲ್ ಇದ್ರು. ಈಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಅಲ್ಲಿ ಬರೀ ನೈಟ್ ಲೈಫ್ ಅಷ್ಟೇ. ನೈಟ್ ಲೈಫ್, ಪಬ್ಬು, ಆಮೇಲೆ ಈ ಡಿಸ್ಕೋ, ಆ ಥರ. ಅದು ಕೆಲವೊಂದೊಂದು ಹೇಳಕ್ಕಾಗಲ್ಲ. ಆ ಲೈಫ್ಗೆ ಅದು ಫೇಮಸ್ ಅಷ್ಟೇ. ಬ್ಯಾಚುಲರ್ಸ್ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ಬರೀ ಅಂಕಲ್ಗಳೇ ಇರೋದು. 45-50 ವರ್ಷ ಅಂಕಲ್ಗಳೇ ಬರೀ. ಎಲ್ಲೆಲ್ಲಿ ನೋಡಿದ್ರು ಒಬ್ಬೊಳಗಡೆಗೂ ಅವರೇ. ಹುಡುಗಿರ್ನ ತಾಕೊಂಡು ಹೋಗೋರು ಅವರೇ. ಅಲ್ಲಿ ಮತ್ತೆ ನಿಮ್ದು ವಿಯೆಟ್ನಾಮಿಕ್ ಇತ್ತು ತಾನೆ ಫಸ್ಟ್? ಅಲ್ಲಿ ಕಳಿಸ್ಬೋದಿತ್ತಾನೆ. ಇದೇ ತರನೇ ಅರ್ಥ. ಹೌದಾ? ಆ ಕಂಟ್ರಿನೂ ಹಿಂಗೆ. ಏಷ್ಯನ್ ಕಂಟ್ರಿ ಎಲ್ಲ ನಿನಗೆ ಫಾರಿನ್ ಹೋದಂಗ ಅನ್ಸದೆ ಅಲ್ಲ ಚಿನ್ನ. ಫೋಟೋ ಇದ್ಯಾಕೆ ಕೊಟ್ಟಿದ್ದಾರೆ ಫೋಟೋ? ನೀನೇ ತಗೊಂಡಿದ್ದು ಕಾಸು ಕೊಟ್ಟು. ಎಷ್ಟು? 150 ಬಾತು ಒಂದಕ್ಕೆ. ಅಂದ್ರೆ 400. ಫೋಟೋ ಇದ್ದ ಅಷ್ಟೇ. ಅದಕ್ಕೆ 450 ರೂಪಾಯಿ. ಅದೇ 450 ರುಪೀಸ್. ನಮ್ಮ ಇಂಡಿಯನ್ ಕರೆನ್ಸಿ 450 ರೂಪಾಯಿ. ಅದಕ್ಕೆ ಏನಕ್ಕಪ್ಪ ವಿಜಯ್ ತಗೋ ಅಂತ ಫೋರ್ಸ್ ಮಾಡಿದ್ರು. ಆಮೇಲೆ ಜೊತೆಗೆ ನಂದು ಫೋಟೋ ಇರಲಿಲ್ವಲ್ಲ, ಪ್ಯಾರಾಸೈಲಿಂಗ್ ಮಾಡಿರೋದು. ಅದಕ್ಕೆ ಅಪ್ಪ ಬಾತ್ ಉಳ್ದಿದ್ಯಾ? ಕೊಡು. ಅಲ್ಲಿ ಡ್ರಾಯ್ ಬಾತ್ ಉಳಿದಿದ್ಯಾ? ನಾನು ಏನು ಬಾತ್ ತೊಗೊಳ್ತಾ ಥೈ ಬಾತ್ ಉಳಿದಿದೆ. ಎಲ್ಲಿ ಇಟ್ಟಿದ್ಯಾ? ಅದೇ ನಂದಿದು. ಎತ್ಕೋ ಬಾ. ಹೊಡಿಲಿ. ಥೈ ಬಾತ್ ತಂದವ್ರೆ. ಒಂದೇ ನೋಟ ಉಳಿದಿದ್ದು. ಇನ್ನು ಉಳಿದಿದೆ ಜಾಸ್ತಿ ಅಂದೆ. 800 ಇಂಟು 3 ಉಳಿದಿತ್ತು ದುಡ್ಡು ಹತ್ರ. ಅಂದ್ರೆ ಎಷ್ಟಾಯ್ತು? 800 ರೂಪಾಯಿ ಇಂಟು 3. 800 ಅಂದರೆ ನಮ್ಮ ಇದರಲ್ಲಿ ಹೇಳ್ತಾ ಇದೀಯಾ? ಅಲ್ಲಿರೋ ಅಲ್ಲೇ 800 ರೂಪಾಯಿ ಉಳಿದಿತ್ತು ನನ್ನ ಹತ್ರ. ಬರೀ 800 ಅಲ್ಲಿ ದುಡ್ಡಲ್ಲಿ 800 ಥೈ ಬಾತ್ ಉಳಿದಿತ್ತಾ? ಅಂದರೆ ಇಲ್ಲಿ ದುಡ್ಡಿಗೆ 600 ರೂಪಾಯಿ. ಇನ್ನೂ ಜಾಸ್ತಿ, ಡಬಲ್ ಅಲ್ಲ, ಇನ್ನು 2000 ಕೊಟ್ಬಿಟ್ಟ? ಯಾರಿಗೆ ಕೊಟ್ಟೆ? ಗುರುಗೆ ಎಕ್ಸ್ಚೇಂಜ್ ಮಾಡ್ಸಕ್ಕೆ ಮತ್ತೆ. ನೋಡಿ ಗೈಸ್, ಇದು ಅಂದರೆ ಇದು 150 ರೂಪಾಯಿ ಲೆಕ್ಕ. 50 ರೂಪಾಯಿ ಅಲ್ಲೇದು. ಇಲ್ಲಿ 150 ರೂಪಾಯಿ. ಇದು 50 ರುಪೀಸ್ ಥೈ ಬಾತ್. ಥೈಲ್ಯಾಂಡ್ದು ದುಡ್ಡು ನೋಡಿ ಗೈಸ್. ಇದನ್ನು ಥೈ ಬಾತ್ ಅಂತ ಕರೀತಾರೆ ಅವರು. ನಾವು ಲಕ್ಷ್ಮಿ, ದುಡ್ಡು, ಕಾಸು ಏನೇನೋ ಕರಿತೀವಿ. ಅವರು ಥೈ ಬಾತ್ ಅಂತ. ಇದು ಟೊಮೆಟೊ ಬಾತ್ ಥರ ಥೈ ಬಾತ್ ಅವ್ರದ್ದು. ಒಂದು ಬೇಕು ಒಂದು ಇದ್ಲು ಮಗಳು ಅಂತ ಇಟ್ಕೊಂಬಂದವ್ರೆ. ಥೋ, ನಂಗೆ ಬೇಡಪ್ಪ. ನಮ್ಮ ದೇಶದ್ದೇ ಸಾಕು ನನಗೆ. ಬೇರೆ ದೇಶದ ಸ್ಮೆಲ್ ಬೇಡ. ನಾನು ಏನೇ ಆದರೂ ಅವೆಲ್ಲ ಬೇಡ. ನಮ್ಮ ದೇಶದ ಪ್ರೇಮಿ ನಾನು. ಭಾರತ ದೇಶದ ಪ್ರೇಮಿ ನಾನು. ಪೇಜ್ ವೇಸ್ಟ್ ಮಾಡಿದ್ದಾರೆ ಅಂತ ಬೈತಾ ಇದ್ದಾರೆ ನಮ್ಮ ಮನೆಯವರು. ಇಂಡಿಯಾದಲ್ಲಿ ಹಿಂಗೆ ಹೊಡೆದಿದ್ದಾರೆ, ಆ ಕಡೆ ಪೇಜ್ ಈ ಕಡೆ ಪೇಜ್ ಅಂತ. ಈ ಥೈಲ್ಯಾಂಡ್ ಅವರು ಈ ಥರ ವೇಸ್ಟ್ ಮಾಡಿಲ್ಲ. ಅವರು ನಮ್ಮ ದೇಶದಲ್ಲಿ ಎಷ್ಟು ಸೋಂಬೇರಿಗಳು, ಎಷ್ಟು ವೇಸ್ಟ್ ಮಾಡೋರು ಇದ್ದಾರೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ಇವರು ಇಷ್ಟೇ ಜಾಗದಲ್ಲಿ ಅಡ್ಜಸ್ಟ್ ಮಾಡೋರೆ. ಇಲ್ಲೇ ಹೊಡೆದಿದ್ರೆ ಇದ್ರ ಕೆಳಗಡೆ ಬರೋದನ್ನು ಹೊಡಿಬೋದಿತ್ತು ಅಲ್ವಾ? ಒಂದು ಪೇಜ್ ಉಳಿಯೋದು. ಇದು ಖಾಲಿ ಆದರೆ ಮತ್ತೆ ಹೋಗ್ಬೇಕು ನಾವು ಕ್ಯೂವಲ್ಲಿ ನಿಂತ್ಕೊಳಕ್ಕೆ. ಅಲ್ಲ, ಕ್ಯೂವಲ್ಲಿ ನಿಂತ್ಕೊಂಡು ತೊಗೋಬೇಕಾ? ಇದು ಖಾಲಿ ಆದರೆ ಹಂಗೆ ಹೋಗಿ ಡೈರೆಕ್ಟ್ ಹೋದರೆ ಕೊಡ್ತಾರ? ಓಕೆ. ಇಷ್ಟು ಖಾಲಿ ಆಗುತ್ತಾ? ಅದೃಷ್ಟ ಗೊತ್ತಿಲ್ಲ, ನೋಡೋಣ. ಒಂದೇ ತಿಂಗಳಲ್ಲಿ 2 ಬರಲಿಲ್ವಾ? ಇದೊಂದು ಬಂತು. ಅದು ಇನ್ನು ನೆಕ್ಸ್ಟ್ ಮಂತ್. ಇನ್ನ ಚಾಕ್ಲೇಟ್ ಬರುತ್ತೆ. ಅಲ್ಲೇನು ಚಾಕ್ಲೇಟ್ ಸಿಗಲ್ಲ ಅನ್ಸುತ್ತೆ. ಎಲ್ಲಿ? ಎಲ್ಲ ಕಡೆ ಇರುತ್ತೆ ಚಾಕ್ಲೇಟ್ಸ್. ಔಟ್ ಆಫ್ ಕಂಟ್ರಿಲಿ ಬೇರೆ ಥರ ಚಾಕ್ಲೇಟ್ಸ್. ಆ ಕಂಟ್ರಿ ಟೇಸ್ಟ್ ಬೇರೆ ಬೇರೆ ಅಷ್ಟೇ. ಓಕೆ, ನೋಡೋಣ. ಬೋರ್ಡಿಂಗ್ ಪಾಸ್ ಕೊಡಿದ್ದು ನೊಣ ಸೇರ್ಕೊಟ್ಟಿದೆ ನೋಡೊಂದು.
ಬೋರ್ಡಿಂಗ್ ಸೊ ಗೈಸ್ ಇಷ್ಟೇ ತಂದಿರೋದು, ಇವ್ರು ಏನು ಜಾಸ್ತಿ ತಂದಿಲ್ಲ, ಇವ್ರಿಗೆ ಗೊತ್ತಾಗಿಲ್ಲ ಶಾಪಿಂಗ್ ಮಾಡಕ್ಕೆ ಏನು ಕೇಳ್ತಿದ್ದಿದ್ದು. ನೆಟ್ಟಿಗೆ ಅಷ್ಟು ಮಾತಾಡ್ತಾರೆ, ಗೊತ್ತಾಗಿಲ್ಲ ಅಂತಲ್ಲ, ಟೈಮ್ ಇರ್ಲಿಲ್ಲ ನಮಗೆ. ಅಷ್ಟು ಮಾತಾಡ್ತಾರೆ, ಏನು ಅಷ್ಟಾಗಿ ಏನು ತಂದಿಲ್ಲ. ನೋಡೋಣ. ಅಲ್ಲಿ ನಿದ್ದೆ ಇಲ್ಲ, ಬೆಳಗಿನ ಜಾವ ನೈಟ್ 11 ಗಂಟೆ ಫ್ಲೈಟ್ ಹತ್ತಿತ್ತು. ಅಲ್ಲೋಗಿ ರೀಚ್ ಆದಾಗ ನಮ್ಗೆ ಬೆಳಗಿನ ಜಾವ ಆಗಿತ್ತು. ಅಲ್ಲ ಬೆಳಗಿನ ಜಾವ ಮಧ್ಯರಾತ್ರಿ ಆ ಕಡೆ ಈ ಕಡೆ ಹಾಕಿ ಮಧ್ಯಕ್ಕಿದು. ಥೈಲ್ಯಾಂಡ್ ಜಾಸ್ತಿ ಇದನ್ನ ತರ್ತಾರೆ. ನಾನು ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ನ ನೋಡಿದ್ದೀನಿ, ಕಂಟ್ರಿಗೆ ಹೋದ್ರೆ ಫ್ರಿಜ್ಜಿಗೆ ಅಂಟಿಸೋದು ಒಬ್ರು ತಂದಿದ್ದಾರೆ. ಅವ್ರ ಮನೇಲಿ ಅಷ್ಟು ಫ್ರಿಜ್ಜಿಗೂ ಹಾಕಿದೆ, ಫುಲ್ ಫ್ರಿಜ್ ತುಂಬ ಅದೇ ಇದೆ, ಎಲ್ಲ ಕಂಟ್ರೀಸ್ದು ಇದೆ. ಈಗ ನಾವು ಇದು ಉದಯಪುರ್ಗೆ ಹೋದಾಗ ತಂದಿರೋದು ಗೈಸ್, ಇದು ಕೊಟ್ಟಿರೋದು ಅನ್ಸುತ್ತೆ. MG ಅವ್ರು ಕೊಟ್ಟಿದ್ದು. ಇದು ಸಾಹೇಬ್ರು ಈಗ ಥೈಲ್ಯಾಂಡ್ ಬ್ಯಾಂಕಾಕ್ ಹೋಗಿರೋದು ತಂದಿದ್ದಾರೆ. ಇದು ನನ್ನ ಬರ್ತಡೇಗೆ ಗಿಫ್ಟ್ ಮಾಡಿರೋದು ನಮ್ಮ ಹಸ್ಬೆಂಡ್. ನೋಡಿ ಹೇಗಿದೆ ಅಂತ. ಇನ್ಯಾರು ಕೊಟ್ಟಿದ್ದು? ನೀನೇ ತಾನೆ? ಇನ್ನೇ ನೀನು ಕೊಟ್ಟ? ಮತ್ತೆ ನೀನು ಕೊಟ್ಟಿರೋ ಥರ ಹೇಳ್ತಾ ಇದೀಯಾ? ನಿಮ್ಮ ಅಪ್ಪನೇ ಕೊಟ್ಟಿದ್ದು. ನನಗೆ ಕನ್ಫ್ಯೂಸ್ ಆಯ್ತು, ಅವಳು ಕೊಟ್ಲ ನೀನು ಕೊಟ್ಟ ಅಂತ. ಇದು ನೋಡಿ ಗೈಸ್, ಯಾರೋ ಸುಂದರಿ, ಯಾರೋ ಸುಂದರಿ ಅಂತ ಹಾಡು ಹೇಳ್ಚಿದೆ, ಅದನ್ನ ನನಗೋಸ್ಕರ ಯಾರೋ ಅವಳು ಹೇಳ್ಕೊತಾವಳೆ. ಡುಮ್ಮಮಾರಿ ಚೆನ್ನಾಗಿದೆ ನೋಡಿ ಗೈಸ್. ಇದು ನನಗೆ ಇಷ್ಟರಲ್ಲಿ ಇವ್ರು ಬ್ಯಾಂಕಾಕ್ ಟ್ರಿಪ್ಪಲ್ಲಿ ಇಷ್ಟ ಆಗಿದ್ದು ಅಂದರೆ ಇದೊಂದೇ, ಇನ್ಯಾವುದು ಇಷ್ಟ ಆಗಿಲ್ಲ. ಚಾಕ್ಲೇಟ್ ಓಪನ್ ಮಾಡಿದ್ದಾರೆ, ಈ ಥರ ಇದೆ ನೋಡಿ. ಅದು ಮೇಲ್ಗಡೆ ಏನದು? ಬಿಸ್ಕೆಟ್ ಥರ ಹೆಂಗಿದೆ? ಚೆನ್ನಾಗಿದೆಯಾ? ಇವಳಿಗೆ ಅಯ್ಯೋ ಯಾವ ಥರ ಇದ್ರು ಚಾಕ್ಲೇಟ್ ಭಾರಿ ಇಷ್ಟ ಇವಳಿಗೆ. ಬಟ್ ಒಟ್ನಲ್ಲಿ ಚಾಕ್ಲೇಟ್ ಇದ್ರೊಳಗಡೆ ಅದಾದ್ಮೇಲೆ ಇದು, ಅದಾದ್ಮೇಲೆ ಚೆನ್ನಾಗಿದೆಯಾ? ಸೂಪರ್. ಓಕೆ ನೋಡಿ, ಇಷ್ಟು ಚಾಕ್ಲೇಟು ಆಫೀಸಿಗೂ ಸ್ವಲ್ಪ ಹಾಕಿ ಎಲ್ಲ ಹಾಕಿಟ್ಟಿದ್ದೀವಿ. ಇಷ್ಟೇ ಮಗಳಿಗೆ ಚಾಕ್ಲೇಟ್ ಎಲ್ಲ ಸುರಿದ್ರೆ ಇಷ್ಟೇ ಬಂದಿದ್ದು. ಅದ್ರೊಳಗೆ ನೀನು ಜಾಸ್ತಿ ತುಂಬಿದೀಯ. ಇಲ್ಲ ಅಪ್ಪ ಒಂದ್ರಲ್ಲಿ 5 ಸಾಕು ಅಂತ ಹೇಳಿತ್ತು, ನೀನೇ ಎಲ್ಲ. ಏನಿಲ್ವೇ? ಹೌದು ಸಾಕು, ತಿನ್ನು. ಸಾಕು ತಿನ್ನು, ಅವರು ತಿನ್ಲಿ. ಹೋಗಿದ್ದು ಹಾಳಾಗುತ್ತೆ ಇಟ್ರೆ, ಹಾಳಾಗುತ್ತೆ ಅಂತ ಆಮೇಲೆ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ಬೇಡ. ನನ್ನ ಕೇಳಿ ಪರ್ಮಿಷನ್ ತಗೊಂಡು ತಿನ್ನಲ್ಲ ಮಮ್ಮಿ ನಾನು ಹೇಳ್ತೀನಿ. ಟೈಮಿಂಗ್ಸ್ ಗೊತ್ತಾಗತ್ತೆ ನಂಗೆ. ಇಲ್ಲಾಂದ್ರೆ ಏನು ಗೊತ್ತಾಗೈಸಿ ಇವಳು, ಈಗ ತಿಂದು 5 ನಿಮಿಷಕ್ಕೆ 5 ನಿಮಿಷಕ್ಕೆ ತಿನ್ಬೇಕಾದ್ರೆ ಇವತ್ತು ಸಾಯಂಕಾಲದೊಳಗೆ ಇಷ್ಟು ಖಾಲಿ ಮಾಡಿಬಿಡ್ತಾಳೆ ಬೇಕು ಅಂದರೆ. ಅದಕ್ಕೆ ಅದಕ್ಕೆ ಕೇಳ್ಬಿಟ್ಟು ತಿನ್ಬೇಕು ಅವಳು ನನಗೆ. ಎತ್ತಿಡೋಣ ನಡಿ.